ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ಎಲ್ಲ ಕಡೆ ವಿಶೇಷವಾಗಿ ನವರಾತ್ರಿ 5ನೇ ದಿನ ಆಗಿರೋದ್ರಿಂದ ಸ್ಕಂದ ಮಾತನ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾರಿಗೆ ಸಂತಾನ ಸಮಸ್ಯೆ ಇದೆ, ನಾವು ಖಂಡಿತವಾಗ್ಲೂ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತನ್ನೋರು ಖಂಡಿತವಾಗ್ಲೂ ಇವತ್ತಿನ ದಿನ ನೀವು ಸ್ಕಂದ ಮಾತಾ ದೇವಿಯ ಕಥೆನ ಕೇಳಿ ನೀವು ಬ್ರಾಹ್ಮಣರಿಗೆ ಈ ದಾನನ ನೀವು ಕೊಟ್ಟಿದ್ದೆ ಆದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಗೃಹಿಣಿಯರಿಗೆ ನೀವು ಈ ದಾನನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಸಂತಾನ ಪ್ರಾಪ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ನೀವು ಈ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಅಕಸ್ಮಾತ್ ನವರಾತ್ರಿಯಲ್ಲಿ ವಿಶೇಷವಾಗಿ ನಿಮ್ಮ ಮನೆಯ ಸುತ್ತಮುತ್ತ ನವರಾತ್ರಿ ಆಚರಣೆ ಮಾಡ್ತಿರೋ ಅಂಥ ದೇವಸ್ಥಾನಗಳಿರ್ಬೋದು ಅಥವಾ ಕುಟೀರಗಳಿರ್ಬೋದು, ಅಲ್ಲಿ ಹೋದಾಗ ಅಲ್ಲಾದರೂ ನೀವು ಈ ಥರದ್ದು ಒಂದೇ ಒಂದು ವಸ್ತುನ ನೀವು ದಾನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯ ವಂಶಾಭಿವೃದ್ಧಿಗೆ ಕಷ್ಟ ಆಗ್ತಾ ಇದ್ದರೆ ಅಥವಾ ಶಾಪಗಳಿಗೆ ಗುರಿ ಆಗಿದ್ದರೆ ಅದೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ಸ್ಕಂದ ಮಾತಾ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇವತ್ತಿನ ದಿನ ನೋಡಿ, ನವರಾತ್ರಿಯ ದಿನದಲ್ಲಿ, ಅದರಲ್ಲೂ ನವರಾತ್ರಿ 5ನೇ ದಿನದಲ್ಲಿ ನಾವು ಸ್ಕಂದ ಮಾತನ ನಾವು ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೆಯ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಖಂಡಿತವಾಗ್ಲೂ ಗುರು ಹಿರಿಯರು ಹೇಳ್ತಾರೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನವರಾತ್ರಿಯ 5ನೇ ದಿನದಂದು ದುರ್ಗಾದೇವಿಯ 5ನೇ ರೂಪವಾದ ಸ್ಕಂದ ಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಸ್ಕಂದ ಮಾತಾಳನ್ನು, ಸ್ಕಂದ ಅಂದರೆ ಕಾರ್ತಿಕೇಯನ ತಾಯಿಯಾಗಿದ್ದಾಳೆ. ಆದ್ದರಿಂದ ದುರ್ಗಾದೇವಿಯ 5ನೇ ರೂಪವನ್ನು ಸ್ಕಂದ ಮಾತಾ ದೇವಿ ಎಂದು ಕರೆಯಲಾಗುತ್ತದೆ. ಹಾಗಾಗಿ ನವರಾತ್ರಿ ಹಬ್ಬದ 5ನೇ ದಿನವು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರುವ ದಿನವಾಗಿದೆ. ನವರಾತ್ರಿ ಹಬ್ಬದ 5ನೇ ದಿನದಂದು ಸ್ಕಂದ ಮಾತಾಳನ್ನು ಪೂಜಿಸುವುದರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುತ್ತಾನೆ ಎನ್ನುವ ನಂಬಿಕೆ ಇದೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ನವರಾತ್ರಿ ದಿನ ಸ್ಕಂದ ಮಾತಾ ಅಂದರೆ ತಾಯಿ ಸುಬ್ರಹ್ಮಣ್ಯನ ತಾಯಿ ಆಗಿರ್ತಾಳೆ, ಅಂದರೆ ಪಾರ್ವತಿ ದೇವಿನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಮಗೆ ಒಂದು ಒಳ್ಳೆ ಸಂತಾನ ಕೊಡು, ವಂಶಾಭಿವೃದ್ಧಿ ಮಾಡೋದಕ್ಕೆ ಖಂಡಿತವಾಗ್ಲೂ ನಮ್ಮಲ್ಲಿ ಏನಾದರೂ ದೋಷಗಳಿದ್ದರೆ, ಗರ್ಭಕೋಶದ ಸಮಸ್ಯೆಗಳಿದ್ದರೆ ಅಥವಾ PCOD ಸಮಸ್ಯೆಗಳಿದ್ದರೆ ಅಥವಾ ನಮ್ಮ ದೇಹದಲ್ಲಿ ನಿಶ್ಶಕ್ತಿ ಇದ್ದರೆ ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ದೇಹದೊಳಗಡೆ ನಾನಾ ರೀತಿಯ ಕಾಯಿಲೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇವತ್ತಿನ ದಿನ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡ್ತಾಳೆ ಸ್ಕಂದ ಮಾತಾ ದೇವಿ. ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ತಾಯಿ ಆಗಬೇಕು ಅಂತ ಬಯಸೋವಂಥವ್ರು ಇವತ್ತು ಸ್ಕಂದ ಮಾತಾ ದೇವಿಯ ದರ್ಶನ ಮಾಡಿ, ಅದರಲ್ಲೂ ದಂಪತಿಗಳ ಸಮೇತ ಹೋಗಿ ನೀವು ಸಂಕಲ್ಪ ಮಾಡಿಕೊಂಡು ದೇವಿಗೆ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ, ದೇವಿಯ ಮುಂದೆ ಈ ಮಂತ್ರಗಳನ್ನ ನೀವು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆ ಸಂತಾನ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ನವರಾತ್ರಿ ಹಬ್ಬದ 5ನೇ ದಿನದಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರೊಂದಿಗೆ ಆಕೆಗೆ ಸಂಬಂಧಿಸಿದ ಮಂತ್ರಗಳನ್ನು ಕೂಡ ಪಠಿಸಲಾಗುತ್ತದೆ. ಆ ಮಂತ್ರಗಳ ಕುರಿತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸ್ಕಂದ ಮಾತಾ ಮಂತ್ರ ಒಂದು ಈ ರೀತಿ ಇದೆ: ಸಿಂಹಾಸನ ಗತ ನಿತ್ಯಂ ಪದ್ಮಶ್ರೀ ತಕರಾದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಯಾ ದೇವಿ ಸರ್ವಭೂತೇಷು ಮಾಂ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ನೋಡಿ, ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಆ ಮಂತ್ರನ: ಸಿಂಹಾಸನ ಗತಾ ನಿತ್ಯಂ ಪದ್ಮಶ್ರೀ ತಕಾರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ
ಯಶಸ್ವಿನಿ ಯಾ ದೇವಿ ಸರ್ವಭೂತೇಷು ಮಾಂ ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ. ಇದನ್ನು ನೀವು ಹೇಳ್ಕೊಬೋದು. ಅಕಸ್ಮಾತ್ ನಿಮಗೆ ಆ ಮಂತ್ರ ಬರಲಿಲ್ಲ ಅಂದರೆ ಸರಳವಾದದ್ದು, ತುಂಬ ಸರಳವಾದದ್ದು ಮಂತ್ರ ಹೇಳ್ಕೊಡ್ತಿದ್ದೀನಿ. ಓಂ ದೇವಿ ಸ್ಕಂದ ಮಾತಾಯೇ ನಮಃ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಓಂ ದೇವಿ ಸ್ಕಂದ ಮಾತಾಯೇ ನಮಃ. ಈ ಮಂತ್ರನ ನೀವು ಹೇಳ್ಕೊಬೋದು. ಅದು ಆಗಲಿಲ್ಲ ಅಂದರೆ ಇನ್ನೂ ಒಂದು ಹೇಳ್ಕೊಡ್ತೀನಿ ನೋಡಿ. ಓಂ ಸ್ಕಂದ ಮಾತ್ರಾಯೇ ನಮಃ. ನೋಡಿ, ಇದನ್ನಾದ್ರೂ ನೀವು ಹೇಳ್ಕೊಬೋದು. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಓಂ ಸ್ಕಂದ ಮಾತ್ರಾಯೇ ನಮಃ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಓಂ ಸ್ಕಂದ ಮಾತ್ರಾಯೇ ನಮಃ ಅಂತ ನೀವು ಈ ಮಂತ್ರನ ನೀವು ಹೇಳ್ಕೊಬೇಕು. ಯಾಕೆ ಅಂದರೆ ಸ್ನೇಹಿತರೆ, ಇವತ್ತಿನ ದಿನ ನೀವು ಆ ಮಂತ್ರನ ಪಠಿಸೋದ್ರ ಉದ್ದೇಶ ಏನು ಅಂದರೆ, ಸ್ಕಂದ ಮಾತೆ ಅಂದರೆ ತಾಯಿ ಪಾರ್ವತೀ ದೇವಿ ತನ್ನ ಮಗನಾದಂತಹ ಸುಬ್ರಹ್ಮಣ್ಯನ ತನ್ನ ತೊಡೆಯ ಮೇಲೆ ಕುಂಡಿಸ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ನಾವು ಹೋಗಿ ಪ್ರಾರ್ಥನೆ ಮಾಡಿದಾಗ ಮಂತ್ರಗಳನ್ನ ಜಪಿಸೋದ್ರಿಂದ ನಮಗೆ ಯಾರ್ದೋ ಒಂದು ಶಾಪದಿಂದ ಇರ್ಬೋದು, ಅಥವಾ ನಮ್ಮ ಆರೋಗ್ಯದ ಸಮಸ್ಯೆಗಳಿಂದ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅಂದಾಗ ದೇವಿಗೆ ನಾವು ಪ್ರಾರ್ಥನೆ ಮಾಡಿ ನಮ್ಮ ಸಂಕಲ್ಪನ ನಾವು ಹೇಳ್ಕೊಂಡು ಬಂದಾಗ ಯಾವುದೋ ಒಂದು ರೂಪದಲ್ಲಿ ಆ ದೋಷಗಳೆಲ್ಲ ಪರಿಹಾರವಾಗಿ ಸಂತಾನ ಪ್ರಾಪ್ತಿಯನ್ನು ದೇವಿ ಕರುಣಿಸ್ತಾರೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಸ್ಕಂದ ಮಾತನ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡಿ. ಅದರಲ್ಲೂ ಇವತ್ತು ಪಂಚಮಿ ತಿಥಿ ಇರೋದ್ರಿಂದ ನೋಡಿ, ಪಂಚಮಿ ತಿಥಿಯ ಅಧಿದೇವತೆ ಸ್ಕಂದ ಮಾತೆ ಆಗಿದ್ದಾರೆ. ಮಕ್ಕಳಾಗಬೇಕೆಂಬ ಆಸೆ ಇರುವವರು ಮಾತೃ ದೇವತೆಯ ಪೂಜೆಯನ್ನು ಮಾಡಬೇಕು ಮತ್ತು ಮಂತ್ರಗಳನ್ನು ಪಠಿಸಲೇಬೇಕು. ಇದರಿಂದ ಸಂತಾನ ಭಾಗ್ಯ ಕರುಣಿಸುತ್ತಾಳೆ ಮತ್ತು ಧನ ಮತ್ತು ಲಾಭವನ್ನು ಸೃಷ್ಟಿಸುತ್ತಾಳೆ. ಅದಕ್ಕೋಸ್ಕರ ನಮಗೆ ಧನ ಸಂಪತ್ತು ಬೇಕು, ಆರೋಗ್ಯ ಸಂಪತ್ತು ಬೇಕು, ಸಿರಿ ಸಂಪತ್ತು ಬೇಕು ಅಂದರೆ ಖಂಡಿತವಾಗ್ಲೂ ಯಾರು ತಾಯಿ ಆಗಬೇಕು ಅಂತ ಬಯಸ್ತಾರೋ ಇವತ್ತು ಸ್ಕಂದಮಾತಾ ದೇವಿಯ ದರ್ಶನ ಮಾಡಿ. ಅದರಲ್ಲೂ ನೀವು ದೇವಿಯ ದರ್ಶನ ಮಾಡಿದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನನೂ ಕೂಡ ಮಾಡಿ. ಅಕಸ್ಮಾತ್ ನಿಮಗೆ ಅಲ್ಲೆಲ್ಲೂ ನವರಾತ್ರಿ ಆಚರಣೆ ಮಾಡ್ತಾ ಇಲ್ಲ ಅಂದರೆ ನೀವು ಪಾರ್ವತಿ ದೇವಿ, ಶಿವ ದೇವರು ಮತ್ತು ಸುಬ್ರಹ್ಮಣ್ಯ ದೇವರು, ಗಣೇಶರ ಅಂತ ದೇವಸ್ಥಾನಗಳಿಗೆ ಹೋಗಿ ನೀವು ಇದೊಂದು ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿರೋಂತಹ ಯಾವುದೇ ದೋಷಗಳಿದ್ರೂ ಅದೆಲ್ಲ ನಿವಾರಣೆ ಆಗುತ್ತೆ. ಇವತ್ತಿನ ದಿನ ನಾವು ಸ್ಕಂದಮಾತಾ ದೇವಿಯ ಕಥೆನ ನಾವು ಕೇಳಲೇಬೇಕಾಗುತ್ತೆ. ನೋಡಿ, ಆ ಕಥೆನ ನಾನು ಪುಟ್ಟದಾಗಿ ತಿಳಿಸ್ತೀನಿ. ಪೌರಾಣಿಕ ನಂಬಿಕೆಯ ಪ್ರಕಾರ ತಾರಕಾಸುರನೆಂಬ ರಾಕ್ಷಸನು ತೀವ್ರ ತಪಸ್ಸನ್ನು ಮಾಡುವ ಮೂಲಕ ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಹಾಗೂ ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಆತನಿಂದ ಅಮರತ್ವದ ವರವನ್ನು ಪಡೆದುಕೊಳ್ಳುತ್ತಾನೆ. ಆದರೂ ಬ್ರಹ್ಮದೇವರು ತಾರಕಾಸುರನನ್ನು ಕುರಿತು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಜೀವಿಗಳು ಒಂದಲ್ಲ ಒಂದು ದಿನ ನಾಶವಾಗಲೇಬೇಕೆನ್ನುವ ಕಹಿ ಸತ್ಯವನ್ನು ಹೇಳುತ್ತಾನೆ. ಆಗ ತಾರಕಾಸುರನು ಬ್ರಹ್ಮನ ಬಳಿ ನಾನು ಸಾಯುವುದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಸಾಯುವಂತಹ ವರವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಏಕೆಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದನು ಮತ್ತು ಅವನು ಮದುವೆಯಾದರೂ ಅವನಿಗೆ ಮಗು ಜನಿಸುವುದಿಲ್ಲ ಎಂದು ಭಾವಿಸಿದ್ದನು. ವರವನ್ನು ಪಡೆದ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು. ನಂತರ ಶಿವಪಾರ್ವತಿಯನ್ನು ವಿವಾಹವಾಗುವ ಮೂಲಕ ಕಾರ್ತಿಕೇಯ ಎನ್ನುವ ಗಂಡು ಮಗುವಿಗೆ ತಂದೆಯಾಗುತ್ತಾನೆ. ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಂದನು. ಈಕೆ ಸ್ಕಂದನ ತಾಯಿಯಾದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದಮಾತೆ ಎಂದು ಕರೆದನು. ಅಂದಿನಿಂದ ಪ್ರತಿ ನವರಾತ್ರಿಯಲ್ಲೂ ದುರ್ಗಾದೇವಿಯ ಸ್ಕಂದಮಾತಾ ರೂಪವನ್ನು ಪೂಜಿಸಲಾಗುತ್ತದೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಸ್ಕಂದಮಾತನ ನಾವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮಲ್ಲಿ ಎಂಥದೇ ಸಮಸ್ಯೆಗಳಿದ್ರೂ ನಿವಾರಣೆ ಆಗುತ್ತೆ. ಅದರಲ್ಲೂ ನವರಾತ್ರಿಯ 5ನೇ ದಿನದ ಇವತ್ತಿನ ದಿನ ನಾವು ಸ್ಕಂದಮಾತೆಗೆ ನೀವೇನಾದ್ರೂ ಈ ನೈವೇದ್ಯನ ನೀವು ಇಟ್ಟಿದ್ದೇ ಆದರೆ ದುರ್ಗಾದೇವಿಗೆ ಬಾಳೆಹಣ್ಣನ್ನು ಅರ್ಪಿಸಬೇಕು ಮತ್ತು ಈ ಪ್ರಸಾದವನ್ನು ಬ್ರಾಹ್ಮಣರಿಗೆ ನೀಡಬೇಕು. ಆರತಿಯ ನಂತರ ಹೆಣ್ಣು ಮಕ್ಕಳಿಗೆ
ಬಾಳೆಹಣ್ಣಿನ ಪ್ರಸಾದವನ್ನು ವಿತರಿಸಬೇಕು. ಇದರಿಂದ ಸ್ಕಂದಮಾತಾ ದೇವಿಗೆ ತುಂಬ ಸಂತೋಷವಾಗುತ್ತದೆ ಮತ್ತು ಮಕ್ಕಳಿಗೆ ಬರಬಹುದಾದ ಎಲ್ಲ ತೊಂದರೆಗಳನ್ನು ನಾಶಪಡಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು, ನಮ್ಮ ಮಕ್ಕಳು ಪ್ರಗತಿ ಸಾಧಿಸಬೇಕು, ಅವರಿಗೆ ಬುದ್ಧಿಶಕ್ತಿ ಜ್ಞಾನಶಕ್ತಿ ಬರಬೇಕು ಅನ್ನೋರು ಇವತ್ತು ನೀವು ಎಲ್ಲೆಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಗಳಿರುತ್ತೋ ಅಲ್ಲಿ ನೀವು ಹೋದಾಗ ಮಕ್ಕಳ ಕೈಯಾರೆ ನೀವು ಬಾಳೆಹಣ್ಣನ್ನು ಹಂಚಿಸಿ. ಅದರಲ್ಲೂ ನೀವು ಮಕ್ಕಳಾಗಬೇಕು ಅಂತ ಬಯಸೋವಂಥವ್ರು ಬ್ರಾಹ್ಮಣರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬ್ರಾಹ್ಮಣರಿಗೆ ಬಾಳೆಹಣ್ಣನ್ನು ನೀವು ದಾನವಾಗಿ ನೀಡಿ. ಅಕಸ್ಮಾತ್ ನಿಮ್ಮ ಮನೆಯ ಸುತ್ತಮುತ್ತ ನವಶಕ್ತಿಗಳು ಅಥವಾ ನವದುರ್ಗಿಯರ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಬಂದಾಗ ಬಾಳೆಹಣ್ಣನ್ನು ಹಂಚಿ, ಅಥವಾ ಮುತ್ತೈದೆಯರಿಗೆ ನೀವು ಬಾಳೆಹಣ್ಣನ್ನು ನೀವು ಇವತ್ತಿನ ದಿನ ಹೆಚ್ಚು ಹೆಚ್ಚು ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಯಾವುದೇ ರೀತಿ ದೋಷಗಳಿದ್ದರೆ ಹೋಗುತ್ತೆ. ಅಕಸ್ಮಾತ್ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋದಾಗ ಬಾಳೆಯ ಗೊನೆನ ನೀವು ದಾನವಾಗಿ ನೀಡಿ. ದಂಪತಿಗಳ ಸಮೇತ ನೀವು ಬಾಳೆಯ ಗೊನೆನ ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೀವು ದಾನ ಕೊಟ್ಟಿದ್ದೆ ಆದರೆ ನಿಮ್ಮ ಖಂಡಿತವಾಗ್ಲೂ ನಿಮಗೂ ಸಂತಾನ ಪ್ರಾಪ್ತಿ ಆಗುತ್ತೆ. ಅಲ್ಲಿ ಬಂದಿರೋ ಅಂತಹ ಮಕ್ಕಳಿಗೆ ಮಹಿಳೆಯರಿಗೆ ನೀವು ಬಾಳೆಹಣ್ಣನ್ನು ಹಂಚೋದ್ರಿಂದ ಖಂಡಿತವಾಗ್ಲೂ ಎಂಥದ್ದೇ ದೋಷಗಳಿದ್ರೂ ಅದು ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಕನ್ಯೆಯರಿಗೆ ಕೊಡಿ ಅಥವಾ ಗೃಹಿಣಿಯರಿಗೆ ನೀವು ಈ ವಸ್ತುನ ನೀವು ಇವತ್ತಿನ ದಿನ ಕೊಡೋದ್ರಿಂದ ಖಂಡಿತವಾಗ್ಲೂ ಸ್ಕಂದ ಮಾತೆಗೆ ತುಂಬಾ ಖುಷಿಯಾಗುತ್ತೆ. ನಮ್ಮಲ್ಲಿರೋಂತಹ ಯಾವುದೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನೀವು ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಜೇನುತುಪ್ಪ ಏನಾದರೂ ಇವತ್ತಿನ ದಿನ ಸಂಜೆ ಹೊತ್ತಲ್ಲೂ ಕೂಡ ಅಭಿಷೇಕ ಮಾಡ್ತಾ ಇರ್ತಾರೆ ಕೆಲವೊಂದು ದೇವಸ್ಥಾನಗಳಲ್ಲಿ. ಅಂಥ ದೇವಸ್ಥಾನಗಳಲ್ಲಿ ನವರಾತ್ರಿ ದೇವಿಗಳನ್ನ ಕುಣಿಸಿರೋ ಅಂಥ ಸ್ಥಳಗಳಿದ್ದರೆ ಅಂಥ ಸಮಯದಲ್ಲಿ ನೀವು ಸಂತಾನ ಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ದೇವಿಗೆ ಸ್ಕಂದಮಾತಾ ದೇವಿಗೆ ನೀವು ಸಂಜೆ ಸಮಯದಲ್ಲಿ ಸ್ವಲ್ಪ ಮುಂಚಿತವಾಗಿ ಹೋಗಿ 4 ಗಂಟೆ 5 ಗಂಟೆ ಸಮಯದಲ್ಲಿ 5-5:30 ಅಷ್ಟರಲ್ಲಿ ಅಭಿಷೇಕನ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಬೆಣ್ಣೆನ ತಗೊಂಡೋಗಿ ಕೊಡಿ, ಇಲ್ಲ ಅಂದರೆ ತುಪ್ಪನ ದಾನವಾಗಿ ಕೊಡಿ. ಅಕಸ್ಮಾತ್ ಜೇನುತುಪ್ಪನ ನೀವು ಇವತ್ತಿನ ದಿನ ಸ್ಕಂದ ಮಾತೆಗೆ ನೀವು ಅಭಿಷೇಕ ಮಾಡಿಸೋದ್ರಿಂದ, ತುಪ್ಪದಲ್ಲಿ ಅಭಿಷೇಕ ಮಾಡಿಸೋದ್ರಿಂದ ಅಥವಾ ಬಾಳೆಹಣ್ಣುಗಳಲ್ಲಿ ನೀವು ಅಭಿಷೇಕ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ನಮಗೆ ದೋಷಗಳಿದ್ದರೆ ಆ ದೋಷಗಳೆಲ್ಲ ನಿವಾರಣೆ ಆಗೋದಕ್ಕೆ ಸ್ಕಂದ ಮಾತಾ ತಾಯಿ ಸಹಾಯ ಮಾಡ್ತಾರೆ. ನೀವು ಅದನ್ನು ತಗೊಂಡೋಗಿ ಕೊಡ್ಬೋದು. ಅಕಸ್ಮಾತು ನೀವು ದಾಳಿಂಬೆ ಹಣ್ಣನ್ನು ಇವತ್ತಿನ ದಿನ ತಗೊಂಡೋಗಿ ಕೊಡೋದ್ರಿಂದ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ದೇವರಿಗೆ ತುಂಬ ಇಷ್ಟ ಆಗುತ್ತೆ. ಅಕಸ್ಮಾತ್ ನೀವು ದೇವಸ್ಥಾನದ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಅಂದರೆ ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಖಂಡಿತವಾಗ್ಲೂ ನೀವು ನವಿಲುಗರಿಗಳನ್ನ ನೀವು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಅಲಂಕಾರಕ್ಕೆ ಕೊಡೋದ್ರಿಂದನೂ ಕೂಡ ನಮಗೆ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಈ ಚಿಕ್ಕ ಪುಟ್ಟ ಉಪಾಯಗಳಿಂದನೂ ಕೂಡ ನಮ್ಮಲ್ಲಿರೋಂತಹ ಗ್ರಹದೋಷಗಳನ್ನ ಅಥವಾ ಗರ್ಭಕೋಶದ ತೊಂದರೆಗಳಿದ್ದರೆ ಅದು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.